ಅವರು ಬಿಟ್ಟು 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 ಅಂತ ಇದೆ. ಅದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ, ಹೆಂಗೆ ಕಾಣ್ತದೆ ಅಂತ. ಸೊ ನಾವು ಬಂದಿದ್ದೀವಿ ಇವತ್ತು ಲೂಲು ಮಾಲ್ಗೆ. ಏನಕ್ಕೆ ನೋಡಿ, ಬಿಂದು ಮತ್ತು ಆಂಟಿ ನಾವು 3 ಜನ ಬಂದಿದ್ದೀವಿ ಶಾಪಿಂಗ್ ಮಾಡೋಕ್ಕೆ. ನೋಡೋಣ ಏನದು ಝೂಡಿಯೋದಲ್ಲಿ ಮತ್ತು ವೆಬ್ಸೈಟಲ್ಲಿ ಏನಾರ ಸಿಗತ್ತಾ, ಎಲ್ಲ ಕಡೆ ಸೇಲ್ ಹಾಕಿದಾರಂತಲ್ಲ, ಅದಕ್ಕೆ ನೋಡೋಣ, ಹುಡ್ಕೋಣ, ಸಿಕ್ಕಿದ್ರೆ ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ನಮ್ಮ ಜೊತೆ ನೀವು ಬನ್ನಿ, ನಿಮಗೂ ತೋರಿಸ್ತೀನಿ. ತುಂಬ ದಿವಸದಿಂದ ಸೇಲ್ ಇದೆ ಅಂತ ಗೊತ್ತಾಗಿ ನಾವು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ ಇದ್ವಿ, ಆಗಲಿಲ್ಲ. ಆಮೇಲೆ ಸರಿ ನಾನು, ಬಿಂದು ಮತ್ತು ಆಂಟಿ 3 ಜನ ಹೋಗೋಣ ಇವತ್ತು ಅಂತ ಡಿಸೈಡ್ ಮಾಡಿ ಹೋದ್ವಿ. ನಾವು ಝೂಡಿಯೋಗೆ ಹೋಗಿದ್ದೆ, ಈವ್ನಿಂಗ್ ಆಗೋಗಿತ್ತು. ಆಮೇಲೆ ಅಲ್ಲೆಲ್ಲ ಪಾರ್ಕಿಂಗ್ ಎಲ್ಲ ಚಾರ್ಜಸ್ ಕೊಡಬೇಕು, ಹಾಗೆ ಹೀಗೆ ಅಂದ್ಬಿಟ್ಟು ನಾವು ಆಟೋದಲ್ಲೇ ಹೋದ್ವಿ. ಲೂಲು ಮಾಲ್ ಸ್ಟಾರ್ಟ್ ಆದಾಗಿಂದ ಇದೇ ನನ್ನ ಸೆಕೆಂಡ್ ಟೈಮ್ ಅನಿಸುತ್ತೆ ನಾನು ಹೋಗ್ತಾ ಇರೋದು. ಸ್ಟಾರ್ಟಿಂಗಲ್ಲೇ ನಾವು ಹೋಗಿದ್ವಿ ಆ್ಯಂಡ್ ಆವಾಗ ಇನ್ನೂ ಡೆವಲಪ್ ಆಗ್ತಾಯಿತ್ತು. ಅದಾದಮೇಲೆ ನಾವು ಝೂಡಿಯೋಗೆ ಹೋದ್ವಿ ಸೇಲ್ಸ್ ಹೇಗಿದೆ ಅಂತ ನೋಡೋಕ್ಕೆ. ಸಿಂಪ್ಲಿಸಿಟಿ ಇಸ್ ದ ಅಲ್ಟಿಮೇಟ್ ಸಫಿಸ್ಟಿಕೇಶನ್ ಅಂತೆ. ಆಂಟಿ ಹೆಲ್ಪ್ ಮಾಡ್ತಾವ್ರು ನನಗೆ ಸೇಲ್ ತೋರ್ಸೋಕ್ಕೆ. ಎಲ್ಲ ಬರೀ ಫ್ಯಾನ್ಸಿನೇ, ಎಲ್ಲ ಟಾಪ್ಸ್ ಎಲ್ಲ 299 ಹಾಕಿದ್ದಾರೆ. ಬಟ್ ಕಲೆಕ್ಷನ್ಸ್ ಇನ್ನೂ ನೋಡ್ಬೇಕು ನಾವು ಬೇರೆ ಕಡೆ. ಪರವಾಗಿಲ್ಲ. ಸ್ವೆಟ್ ಶರ್ಟ್ಸ್ 299. ನನ್ನ ಹತ್ರ ಬೇಜಾನ್ ಸ್ವೆಟ್ ಶರ್ಟ್ಸ್ ಥರನೇ ಇದೆ. ಇದೆಲ್ಲ ಸ್ವೆಟ್ ಶರ್ಟ್ಸ್. ಗ್ಯಾರಂಟಿ ನಮ್ಮದು ಕಾಪಿರೈಟ್ ಬೀಳತ್ತವ. ವಾಯ್ಸ್ ನಂದು ಹಾಕಿದ್ರು ಬೀಳುತ್ತೆ, ನಿಂದು ಹಾಕಿದ್ರು ಬೀಳುತ್ತೆ. ಝೂಡಿಯೋ ಸೇಲ್ ಅಂತ ಎಲ್ಲ ಅಂತಿದ್ದು ನೋಡಿ ನಾನು ಎಲ್ಲಾದ್ರ ಮೇಲೂ ಸೇಲ್ ಹಾಕಿದಾರೇನೋ ಅಂತ ಅಂದ್ಕೊಂಡೆ. ನಾನು ಆ್ಯಕ್ಚುಲಿ ಜೀನ್ಸ್ ತೊಗೊಬೇಕು ಅನ್ನೋ ಪ್ಲ್ಯಾನಲ್ಲಿ ಹೋದೆ. ಅಲ್ಲೋಗಿ ನೋಡಿದ್ಮೇಲೆ ಗೊತ್ತಾಯಿತು ಇಟ್ ವಾಸ್ ಅ ಲಿಮಿಟೆಡ್ ಸೇಲ್ಸ್. ಅದಾದಮೇಲೆ ಈವ್ನಿಂಗ್ ಹೋಗಿರೋ ಕಾರಣಕ್ಕೆ ಸ್ಟಾಕ್ಸು ಖಾಲಿ ಆಗೋಗಿತ್ತು. ತುಂಬ ಲಿಮಿಟೆಡ್ ಕಲೆಕ್ಷನ್ಸ್ ಇತ್ತು, ಬಿಕಾಸ್ ನಾವೇ ಲೇಟಾಗಿ ಹೋಗಿದ್ವಿ. ಎಲ್ಲರೂ ಬೇಗ ಬಂದು ಎಲ್ಲ ಸಿಕ್ಕಿದ್ದು ಎಲ್ಲ ತಗೊಂಡು ಬಾಚ್ಕೊಂಡು ಹೋಗಿದ್ದಾರೆ. ನಮ್ಗೆ ಯಾವುದೂ ಸಿಗಲೇ ಇಲ್ಲ. ಒಂದಷ್ಟು ಇರೋದ್ರಲ್ಲೇ ಹುಡುಕ್ತಾ ಇದ್ವಿ ನಾವು. ಆಂಟಿ ಮತ್ತು ಬಿಂದು ಏನಿದು ಪಲಾಸೋ ಪ್ಯಾಂಟ್ನ ಹುಡುಕ್ತಾ ಇದ್ದಾರೆ. ಆಂಟಿಗೆ ಫುಲ್ ಜೋಬ್ಗೆ ಫೋನೆಲ್ಲ ಹಾಕ್ಕೊಂಡು ಫುಲ್ ಡೆಪ್ತಾಗಿ ಹುಡುಕ್ತವಳೆ. ಅವಳು ಅವ್ರ ಅಮ್ಮನಿಗೆ ಇದ್ರೆ ಹಿಂಗಾದ್ರೂ ಹುಡುಕ್ತಾಳೆ, ಅಷ್ಟೇ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಬಿಂದು ತೊಗೊಳ್ತಾ ಇದ್ದಲ್ಲ ಟಾಪ್ಸ್, ಇದು ಐ ಮೀನ್ ಟೀ ಶರ್ಟ್ಸು. ಇದಕ್ಕೋ ಹಿಂದೆ ತೋರಿಸು, ಇದು ತೋರಿಸು, ಚೆನ್ನಾಗಿದೆ ಫುಲ್ಲು. ಇಲ್ಲಿ ಸ್ಮೈಲ್ಸ್ ಆ್ಯಂಡ್ ಫ್ಲವರ್ಸ್ ಜಿಮ್ಗೆ ಅಂತ ಟೀ ಶರ್ಟ್ಸ್ ತೊಗೊತಿದ್ದಾಳೆ. ಬರೀ 199 ರೂಪೀಸ್ ಓನ್ಲಿ. ಹೌದಾ, ಅದು 199 ಇತ್ತಲ್ಲ, ಬರೀ 149 ಓನ್ಲಿ. ಅವ್ರ ಅಮ್ಮನ ಒಂದ್ಸಲ ಅಕ್ಕ ಅಂತಾಳೆ, ಗೀತಾ ಅಂತಾಳೆ, ಹೋಗೆ ಅಂತಾಳೆ, ಒಂದ್ಸಲ ಅಲ್ಲ ಇನ್ನೊಂದ್ಸಲ ಏನಂತಾಳೆ, ಅಮ್ಮ ಅಂತಾಳ ಅಲ್ಲ ಅಂತಾಳೆ. ಒಂದೊಂದ್ಸಲ ಕದೆ ಎಲ್ಲರೂ ಹೇಳ್ತಾರಲ್ಲ ಅಣ್ಣ ಮಚ್ಚ, ಆ ಥರ ಫುಲ್ಲು ಒಂದೊಂದ್ಸಲ ಒಂದೊಂದು ಥರ ಕರೋದು ಅರ್ಧ ಗಂಟೆಯಲ್ಲಿ. ಹೆವಿ ಸಕ್ಕದಾಗಿದೆ ಮಾತ್ರ ಇದು. ಹೆಂಗೆ ತೋರ್ಸೋದು ನಾನು, ಆದರೆ ಏನು ಮಾಡೋಣ, 900 ರೂಪೀಸ್ ಹಾಕಿದ್ದಾರೆ. ಅದಕ್ಕೆ ನೋಡೋಣ ಆಮೇಲೆ ತೊಗೊಳೋದ ಬೇಡವಾ ಅಂತ ಥಿಂಕ್ ಮಾಡ್ತಾಯಿದ್ದೆ. ಬಟ್ ಸೂಪರಾಗಿದೆ ಅಲ್ಲ. ಇರೋದ್ರಲ್ಲೇ ಹುಡುಕಿ ನಮಗೆ ಬೇಕಾಗಿರೋ ಒಂದಷ್ಟು ಡ್ರೆಸ್ಸಸ್ನ ಪರ್ಚೇಸ್ ಮಾಡಿದ್ವಿ. ಸೊ ಅದನ್ನು ನಿಮ್ಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಅದಾದಮೇಲೆ ನಾವು ಫ್ಯಾಷನ್ ಸ್ಟೋರ್ಗೂ ಹೋದ್ವಿ, ವೆಬ್ಸೈಟ್ಗೂ ಹೋದ್ವಿ, ಏನಾದರೂ ಆಫರ್ಸ್ ಇದೆಯಾ ಅಂತೆಲ್ಲ ನೋಡಿ ಕಲೆಕ್ಷನ್ಸ್ ಎಲ್ಲ ನೋಡ್ಕೊಂಡ್ಬಂದ್ವಿ. ಝೂಡಿಯೋದಲ್ಲಿ ಬಿಟ್ಟು ಬೇರೆ ಎಲ್ಲೂ ನಾವೇನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಶಾಪಿಂಗ್ ಮುಗಿಸ್ಕೊಂಬರ್ತಾ ನಮಗೆ ಈ ಕುಕ್ಕಿ ಮೆಷಿನ್ ಸಿಕ್ತು. ಇಷ್ಟು ಘಮ ಘಮ ಅಂತಿತ್ತು ಅಂದರೆ ನಮ್ಮ ಡಯಟ್ನೆಲ್ಲ ಬಿಟ್ಟು ಈಗಲೇ ತಿನ್ಬಿಡೋಣ ಅನ್ನೋಷ್ಟು ಕರೀತಿತ್ತು ನಮ್ಮನ್ನು. ಹೇಳಿದೆ ಟೈಮ್ ಎಷ್ಟಾಯ್ತು, ಊಟ ಮಾಡಬೇಕು, ಮಾವಿನಕಾಯಿ ತಿನ್ಕೊಂಡು ಹೋಗ್ತಾರೆ. ನಮ್ಮನ್ನು ಬಿಟ್ಟಿದ್ದೀವಿ, ನಾವು ಅಷ್ಟು ದೂರ ಹೋಗ್ತೀವಿ. ಹಿಂದ್ಗಡೆ ಬಂದ್ರವರು ಬರಲಿ ಬಿಡು, ನಮಗೆ ಮಾವಿನಕಾಯಿ ಸಿಕ್ಕಿಲ್ಲ. ಬೈಕಿನ ಬಿಂದು ಹೆಂಗಾಡ್ತಾರೆ ಗೊತ್ತಾ, ಇಬ್ಬರು ಆಡ್ತಾರೆ. ಆ್ಯಕ್ಚುಲಾಗಿ
ಆ್ಯಕ್ಚುಲಾಗಿ ರೀಸನ್ ಏನು ಅಂದರೆ ಪಾಪ ಆಂಟಿ ಹೇಳ್ತಾ ಇರೋದು ಮೇಡಮ್ನವರು ಇವಾಗೆಲ್ಲ ಹೋಗ್ತಾ ಇದ್ದಾರೆ 9:30 ಮೂವಿಗೆ, ಅದಕ್ಕೆ ಮನೆಗೆ ಹೋಗ್ಬಿಟ್ಟು ತಿಂದುಬಿಟ್ಟು ಬರಲಮ್ಮ ಅಂತ ಅಂದವ್ರೆ. ಫುಲ್ಲು ಇದ್ರೆ ಆಯ್ತಪ್ಪ. ನಾನು ಎಲ್ಲ ವಿಡಿಯೋ ಮಾಡ್ಕೊಳೋ ಮನೆ ಅಲ್ಲ, ನಾನು ಏನೋ ಇಂಪಾರ್ಟೆಂಟ್ ಕೆಲಸ ಹಂಗೆ ಬಿಟ್ಬಿಟ್ಟು ಮೆಟ್ಟಿಗೆ ಬಂದಿದ್ದೀನಿ. ಸೊ ಅದಕ್ಕೋಸ್ಕರ ನಿಮಗೆ ಬಾಕ್ಸ್ ಮಾಡ್ಕೊಂಡು ಸೊ ನಾವು ಶಾಪಿಂಗ್ ಹೋಗಿದ್ದು ಒಂದು 2 hours ಇಂದ 3 hours ಅನಿಸುತ್ತೆ. ಹೋಗಿ ಬರೋ ಅಷ್ಟರಲ್ಲೇ ನೋಡಿ ಆಚೆ ಕಡೆ ಆಗಲೇ ವಾತಾವರಣ ಫುಲ್ ಬದಲಾಗೋಗಿತ್ತು. ಅದಾದಮೇಲೆ ಏನೂ ತಿಂದಿರಲಿಲ್ಲ ಅಲ್ವಾ, ನೈಟ್ ಡಿನ್ನರ್ ಕೂಡ ಲೇಟ್ ಆಗಿತ್ತು ಅಂದ್ಬಿಟ್ಟು ಬಿಂದು ಹೋಗಿ ಸಮೋಸ ಮತ್ತು ವಡಾಪಾವ್ ಏನೋ ತೊಗೊಂಬಂದ್ಲು. ಆಂಟಿ ಮತ್ತು ಬಿಂದು ಅದನ್ನು ತಿಂದರು. ನಾನೇನು ತೊಗೊಳಕ್ಕೆ ಹೋಗಿಲ್ಲ, ಬಿಕಾಸ್ ಸ್ವಲ್ಪ ಜಂಕ್ಸ್ನ ಅವಾಯ್ಡ್ ಮಾಡೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ, ಅದಕ್ಕೋಸ್ಕರ ತಗೊಂಡಿಲ್ಲ. ವಡಾಪಾವ್ ಬಂದು ಬನ್ನಿ ಗಾಯ್ಸ್, ವಡಾಪಾವ್. ನನ್ನ ಗಾಡಿ ಬಿಂದು ಮನೆ ಹತ್ರನೇ ಇದ್ದಿದ್ದ ಕಾರಣ ನಾನು ಅಲ್ಲಿಗೆ ಹೋದೆ. ಇಲ್ಲಿ ನೋಡಿ ಸ್ವೀಟಿ ನಮ್ಮನ್ನ ಹೆಂಗೆ ಕಾಯ್ತಿತ್ತು. ಏನೇ ರಂಜಿತ ಈ ಥರ ಎಲ್ಲ ಕಿತ್ತೋಗಿರೋ ಜೀನ್ಸ್ ತೊಗೊಂಡಿದ್ದೆ, ನಿಮ್ಗೆ ಏನು ಅನ್ಸಲ್ವಾ? ಏನು ಅನ್ಸ್ಬೇಕು ಹೇಳು, ಇನ್ನೊಂಚೂರು ಹಿಂದಾಗ ಏನು ಅನ್ನಿಸ್ಬೇಕು ಹೇಳು. ಈ ಕಡೆ ಬೆಳಕು ಬರುತ್ತೆ. ಇಲ್ಲೇ 1000 ರೂಪಾಯಿ ಕೊಡ್ತಾ ಇದ್ದೀನಿ, ಚೆನ್ನಾಗಿರೋದೇ ತಗೋ ಅಂತಂದೆ. ಇಲ್ಲ ಬೇಡ ನಂಗೆ ಕಿತ್ತೋಗಿರೋದೇ ಬೇಕು ಅಂತಂದು. ಸೊ ಹೌದು, ಇದೆ ಎಷ್ಟು 999 ಜೀನ್ಸು, ಎಲಾಸ್ಟಿಕ್ ಇದೆ, ಚೆನ್ನಾಗಿ ಫಿಟ್ ಆಗುತ್ತೆ ಅಂತ ತಗೊಂಡು. ಚೆನ್ನಾಗಿದೆ. ಮತ್ತೆ ಇದೊಂದು ಬ್ಲ್ಯಾಕ್ ಜೀನ್ಸ್ ತೊಗೊಂಡಿದ್ದಾರೆ. ನನಗೆ ಇದು ಆ್ಯಕ್ಚುಲಿ ಇಷ್ಟ ಆಯಿತು, ಯಾಕಂದರೆ ಇದೂ ಎಲಾಸ್ಟಿಕ್ ಇದೆ, ಅದೊಂದು ಕತೆ. ಅದು ಬಿಟ್ಟು ಇಲ್ಲೊಳ್ಳಿ ಎಷ್ಟು ಚೆನ್ನಾಗಿದೆ ಪಾಕೆಟ್, ನೈಸ್ ಪಾಕೆಟ್. ಇದು ನೋಡಿ ಸ್ವೀಟಿ ನಮ್ಮನ್ನು ರೌಂಡ್ ಆಗ್ತಾ ಇದೆ ತಗೊಂಡು ಹೋಗ್ತಾವೆ ನೋಡು, ಪಾಪ. ಚೆನ್ನಾಗಿದೆ. ಎರಡೂ ತೊಗೊಂಡು ರಂಜಿತ. ಇದು ಬಂದ್ಬಿಟ್ಟು ಇದೆಷ್ಟು 899 ಅನ್ಸುತ್ತೆ. 899, ದಿಸ್ ಇಸ್ 999. ಒಂದು 6 ತಿಂಗಳು ಜೀನ್ಸ್ ಬಗ್ಗೆ ತಲೆ ಯೋಚನೆ ಮಾಡೋಂಗಿಲ್ಲ ಅವಳ ಚಾನಲ್ಗೂ ಕಂಟೆಂಟ್ ಮಾಡ್ತಿದ್ದೀವಿ, ನನ್ನ ಚಾನಲ್ಗೂ ಕಂಟೆಂಟ್ ಹಿಂಗೆ ಕಂಟೆಂಟ್ನ ಸ್ಕ್ವೀಸ್ ಮಾಡೋದು ಅಂದರೆ. ಆ್ಯಂಡ್ ಈ ಒಂದು ಡ್ರೆಸ್ ರಂಜಿತ ಟ್ರೈ ಮಾಡಿದ್ದು, ಬಟ್ ಅವಳಿಗೇನೋ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ, ಹೆಂಗೆ ಕಾಣ್ತಿದೆ ಅಂತ. ಅದಕ್ಕೆ ಅವಳು ತೊಗೊಂಡಿಲ್ಲ. ಬಟ್ ಹೆವಿ ಮಸ್ತಾಗಿದೆ ಮಾತ್ರ. ಕಲರ್ ಸಖತ್ ಇಷ್ಟ ಆಯಿತು. ಹಾಂ, ಏನು ಎಷ್ಟು ಬ್ರೈಟಾಗಿ ಎವಿಡೆಂಟಾಗಿ ಕಾಣ್ತಾ ಇದೆ. ಸೊ ಈ ವ್ಲಾಗಲ್ಲಿ ರಿವೀಲ್ ಮಾಡ್ತೀನಿ ಗೈಸ್, ಆದಷ್ಟು ಸೂನ್ ಆಗಿ. ನಾನು 3rd ಟೈಮ್ ಗೋವಾಗೆ ಹೋಗ್ತಾ ಇದ್ದೀವಿ, 3ನೇ ಸಲ, 1, 2, 3ನೇ ಸಲ ಗೋವಾ ಹೋಗ್ತಾ ಇದ್ದೀವಿ ಅಲ್ಲ, ಹೋಗ್ತಾ ಇದ್ದೀನಿ ನಾನಾ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹಾಕೊಳ್ಳೋಕ್ಕೆ ವೈಬ್ರೆಂಟ್ ಆಗಿ ಚೆನ್ನಾಗಿರುತ್ತಲ್ಲ ಅಂತ ತಗೊಂಡೆ ಇದೇ ಡ್ರೆಸ್ಸು. ಹಾಕೊಂಡು ಹೋಗೋಕ್ಕೆ ಅಂತ ಟಿ ಶರ್ಟ್ಸ್, ಜಿಮ್ಗೆ ಹಾಕೊಂಡು ಹೋಗೋಕ್ಕೆ ಅಂತ ಟಿ ಶರ್ಟ್ ತಗೊಂಡೆ, ವಿಚ್ ವಾಸ್ ಓನ್ಲಿ 149 rupees ಅಷ್ಟೇ. 150 rupees ಇತ್ತು. ಸೊ ಐ ಥಾಟ್ ತಗೊಳ್ಳೋಣ, ಚೆನ್ನಾಗಿದೆಯಲ್ಲ, ಕ್ವಾಲಿಟಿ ಚೆನ್ನಾಗಿದೆ. ಸೊ ಕಲರ್ಸು ಡಿಫ್ರೆಂಟ್ ಆಗಿದೆ. ಲೂಸ್ ಆಗಿ ಇರಲಿ, ಜಿಮ್ಮದಲ್ವಾ ಪರವಾಗಿಲ್ಲ ಅಂತ. ಆ್ಯಂಡ್ ಇದು ಜಿಮ್ಗೆ ಅಂತ ತೊಗೊಂಡೆ, ಬಟ್ ಇದು ಜಾಸ್ತಿ ನೋಡೋಕ್ಕೆ ಆಚೆ ಕಡೆ ಹಾಕೊಂಡು ಹೋಗಿ ಚೆನ್ನಾಗಿರುತ್ತೆ ಅಂತ ಅನಿಸ್ತಿದೆ ನನಗೆ. ಯಾಕಂದರೆ ಮುಂದೆ ನೋಡಿ ಎಷ್ಟು ಚೆನ್ನಾಗಿರೋ ಫ್ಲವರ್ ಇದೆ, ಸೂರ್ಯಕಾಂತಿ. ಆ್ಯಂಡ್ ಹಿಂದೆ ನೋಡಿ ಎಷ್ಟು ಚೆನ್ನಾಗಿರೋ ಸನ್ಫ್ಲವರ್. ಮುಂದೆ ಇರಬೇಕಾಗಿತ್ತು, ಚೆನ್ನಾಗಿದೆ. ಇಲ್ಲ, ಅದೇ ಫ್ಯಾಷನ್. ಸ್ಮೈಲ್ಸ್ ಆ್ಯಂಡ್ ಫ್ಲವರ್ಸ್. ಇದನ್ನ ಮತ್ತೆ ನಮ್ಮ ಮಮ್ಮಿ ಇದು ಏನು ಕುರ್ತಿಗೆ ಹಾಕೊಳ್ಳೋಕ್ಕಂತ ಈ ಥರ ಪ್ಯಾಂಟ್ ತೊಗೊಂಡ್ರು. ಏನು ಪ್ಯಾಂಟ್ ಅಮ್ಮ ಇದು? ಪಲೋಸಾ ಪ್ಯಾಂಟ ಅಲ್ಲ, ಪ್ಯಾಂಟ್ ಥರ, ಬಟ್ ನಾಟ್ ಪಲೋಸಾ ಪ್ಯಾಂಟ್ ಆ ಥರ. ಹಾಂ, ಈ ಥರ ಡಿಸೈನ್ ಇದೊಂದು. ಮತ್ತೆ ನಾನು ಹಿಸ್ಟ್ರಿಯಲ್ಲೇ ಫಾರ್ ದ ಫಸ್ಟ್ ಟೈಮ್ ಏನು ತೊಗೊಂಡಿದ್ದೀನಿ ಹೇಳಿ? ಅದು ನಾನು ಜೊತೆಗೆ ಹೋಗಿದ್ದೀನಿ ಅಂತ ಸಿಕ್ಕಾಯ್ತು ಅವಳಿಗೆ. ಇಷ್ಟು ವರ್ಷ ನಾನು ಜೂಡಿಯೋಗೆ ಹೋಗಿ ಒಂದಿನ ಅಲ್ಲಿ ಈ ಪಾದರಕ್ಷೆಗಳನ್ನ ತೊಗೊಳಕ್ ಆಗ್ತಾ ಇರಲಿಲ್ಲ. ಬಟ್ ದೇವ್ರ ದಯದಿಂದ ಯು ವಿಲ್ ನಾಟ್ ಬಿಲೀವ್ ನನ್ನ ಸೈಜ್ ಎಷ್ಟು ಅಂತ. ಕಾಲು 41, ಅದೇ 1, 2, 3, 4 ಸೈಜಲ್ಲಿ ಹೋದ್ರೆ 11 ಬೇಕು ಕಣೆ. ಅದಕ್ಕೆ ನಂಗೆ ನಂದು ಕಾಲು ಉದ್ದ ಅದೇನಪ್ಪ ನೋಡು, ನಿನ್ಗೇನಾದ್ರೂ ಸಿಗುತ್ತೆ. ನಂಗೆ ಮಲೇಶ್ವರದಲ್ಲಿ ಸಿಕ್ಕರೇ ಇಲ್ಲ. ನಾನು ಒಂದು 7-8 ತಿಂಗಳಿಂದ ಒಂದೇ ಚಪ್ಪಲಿ ಹಾಕೊಳ್ತಾ ಇದ್ದೀನಿ. ಸೊ ದೇವ್ರ ದಯದಿಂದ ಇದನ್ನು ಸಿಕ್ಕಿದೆ. ನಾನು ಥ್ಯಾಂಕ್ಸ್ ರಂಜಿತಾ. ಅವಳು ಇರ್ಲೂ ಇಲ್ಲ ಗೈಸ್, ನಾನು ಟ್ರೈ ಮಾಡಬೇಕಾದ್ರೆ. ಸೊ ಇದನ್ನು ತಗೊಂಡೆ. ಈ ಥರ ಇದೆ, ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ. ಅಷ್ಟೇ, ಜೂಡಿಯೋ ಹಾಲ್ ಇಷ್ಟೇ ತೊಗೊಂಡಿದ್ದು ನಾವು. ಓಕೆ, ಟಾಟಾ ಬಾಯ್ ಬಾಯ್. ನಾನು ಮನೆಗೆ ಹೋಗ್ತಾ ಇದ್ದೀನಿ ಈಗ.